ಒಳಗೆ ಬರಬೇಡಿ, ಈಗ ಕ್ಲೀನ್ ಮಾಡಿದಷ್ಟೇ. ಅರೆ ಮೇಲ್ಗಡೆ ಎಲ್ಲಿ ಹೋಗ್ತಾ ಇದ್ದೀರಿ? ಇಲ್ಲಿ ಎಲ್ಲಿ ಹೋದ್ರು? ಮಾಯ ಆದ್ರ? ಸ್ವಚ್ಛ ನೆಲದ ಮೇಲೆ ಕಾಲಿನ ಗುರುತು ಮಾಡುವವರಿಗೆ ಬೂಟಲ್ಲಿ ಹೊಡಿಬೇಕು. ಎನಿ ಡೌಟ್? ಎಲ್ಲಾದ್ರೂ ನನಗೆ ಅನ್ಸಿದ್ದಲ್ಲಲ್ವಾ? ಜೋರ್ದಾರ್, ನೀನು ಜೋರ್ ಮಾಡಲ್ವಾ? ಆರೋಗ್ಯವಾಗಿದ್ಯಲ್ಲ. ನಾನೆರಡು ಬೆಕ್ಕುಗಳನ್ನು ನಡೀತಾ ಹೋಗುವುದನ್ನು ನೋಡಿದೆ. ಅದಕ್ಕೇನು, ಎಲ್ಲ ಬೆಕ್ಕುಗಳು ನಡೆಯುತ್ತೆ. ಅಂದ್ರೆ ಅವು ಗಾಳಿಯಲ್ಲಿ ನಡೆಯುತ್ತಿತ್ತು. ಗಾಳಿಯಲ್ಲಿ ನಡೆಯುವುದಲ್ಲ, ಹಾರೋದು. ತಿಳಿತಾ? ಅರೆ ಯಾರ್, ಅದು ಭೂಮಿ ಮೇಲೆ ನಡೀತಾ ಇತ್ತು, ಆದ್ರೆ ಕಾಲು ಮೇಲ್ಗಡೆ ಇತ್ತು. ತಲೆಯಲ್ಲಿ ನಡೀತಿದ್ರೇನೋ? ಮೇಲ್ಗಡೆ ಅಂದ್ರೆ ಭೂಮಿಯಿಂದ 4 ಇಂಚು ಮೇಲಿದ್ರು. ಕಡಿಮೆ ಕೆಲಸ ಮಾಡುವಣ್ಣ, ನಿನ್ನ ಬುದ್ಧಿ ಮೇಲೆ ಪ್ರಭಾವ ಬೀಳ್ತಿದೆ. ಎರಡು ಬೆಕ್ಕುಗಳು ನಿಜವಾಗ್ಲೂ ಗಾಳಿಯಲ್ಲಿ ನಡೀತಿತ್ತು. ಹನಿ, ಇನ್ನು ನೀನು ಗಾಳಿಯಲ್ಲಿ ನಡ್ಕೊಂಡು ಹೋಗು, ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟು ಬಾ. ಇವನೇ ಅವನು. ಹೋಗೋಣ, ಬೆನ್ನತ್ತೋಣ. ಎಲ್ಲಿ ಹೋಗ್ತಿದ್ಯಾ? ಎಲೆಕ್ಟ್ರಿಸಿಟಿ ಬಿಲ್ಲನ್ನು ತುಂಬಲಿಕ್ಕಿತ್ತು. ನಮ್ಗೆ ಕೊಡು. ನೀನು ಬಿಲ್ಲನ್ನು ಏನ್ ಮಾಡ್ತೀಯಾ? ಕತ್ತೆ, ಬಿಲ್ಲಲ್ಲ, ದುಡ್ಡು ಕೊಡು, ದುಡ್ಡು. ಯಾಕೆ? ಏನು ಹಾಗೇನ್ರೇನೋ? ನಾವು ಲೂಟಿಕೋರು, ನಿನ್ನ ಲೂಟಿ ಮಾಡ್ತಿದ್ದೇವೆ. ಓಡು. ಹಾಯ್. ಅಯ್ಯಮ್ಮ, ಓಡು. ಎಲ್ಲಿವರೆಗೆ ಓಡ್ತೀಯಾ? ನನಗೆ ದುಡ್ಡು ಕೊಡು. ಸಿಕ್ಕಾಕೊಂಡೆ. ಈಗ ಓಡಕ್ಕಾಗಲ್ಲ ನೀನು. ಇದು ನಾನು ಮಾಡಿದ್ದ. ವಾ, ನಮಗೆ ಬಾಡಿ ತೋರಿಸ್ತಿದ್ಯಾ? ಹೊಡಿರಿ, ಹೊಡಿರಿ ಅವನಿಗೆ. ಇವರಿಗೇನಾಯ್ತು?
ನಮ್ಮನ್ನ ಕ್ಷಮಿಸ್ಬಿಡು, ಬೇಕಾದ್ರೆ ನಮ್ಮಿಂದ ಹಣ ತಗೋ. ಸಾರಿ ಹೇಳೋ. ಸಾರಿ. ಥ್ಯಾಂಕ್ ಯು. ಹೈ ಭೂತ ಭೂತ ಭೂತ. ಭೂತ ಭೂತ ಆಹಾ ಭೂತ ಭೂತ. ಜೀವದಲ್ಲಿದ್ದೀನಿ, ಭೂತ ಆಗ್ಲಿಲ್ಲ ಇನ್ನು. ಏನು ಡೌಟ್? ನೀನಲ್ಲ, ನಂಗೆ ರಸ್ತೆಯಲ್ಲಿ ಭೂತ ಸಿಕ್ಕಿತ್ತು. ಅವರು ನನ್ನನ್ನ ಗುಂಡಗಳಿಂದ ಬದುಕಿಸಿದ್ರು, ಮತ್ತೆ ಮಾಯ ಆದ್ರು. ಯಾರು ಗುಂಡಗಳು? ಅಲ್ಲ, ಭೂತ. ಭೂತ ಆಗಿರ್ಲಿಕ್ಕಿಲ್ಲ. ಭೂತಗಳೇ ಆಗಿತ್ತು. ದೂರದಿಂದ ಗುಂಡ ಬೇಕುಗಳಿಗೆ ಹೊಡಿತಿತ್ತು. ದೂರದಿಂದ ಹೊಡಿಯೋದ್ ಬಿಟ್ಟು ಅದೇನೋ ತಪ್ಕೊಂಡು ಹೊಡಿತಾರ ಮತ್ತೆ. ದೂರದಿಂದ ಹೊಡಿತಿದ್ರು, 10 ಫೀಟ್ ದೂರದಿಂದ. ಅವರನ್ನು ಗಾಳಿಯಲ್ಲಿ ಉಲ್ಟ ನೇತಾಡಿಸಿದ್ರು. ಆ ಇದಂತೂ ಭೂತವೇ ಇರ್ಬೇಕು. ಗಾಳಿಯಲ್ಲಿ ನಡೀತಿತ್ತು. ಅವರನ್ನು ನಾನು ನೋಡಿದ್ದೆ. ಬೆಡ್ರೂಮಿಗೆ ಹೋಗಿ ಕಾಣೆ ಆಗಿದ್ರು. ಸರಿಯಾಗಿ ಹೇಳಿದೆ. ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಹತ್ರ ಹೋದೆ, ಮಾಯ ಆಗಿಬಿಟ್ರು. ಅಂದ್ರೆ ಅಂದ್ರೆ ಆ ಭೂತಗಳು ಮನೆಯಲ್ಲಿದ್ದಾವ? ಆ, ಆ, ಭೂತ ಭೂತ ಪ್ರೇತ ಏನಿರಲ್ಲ ಕಣೋ. ಮೇಡಮ್ ಬರೋವರೆಗೆ ನಾವು ನಿನ್ನ ಚಿಕ್ಕಪ್ಪನ ಮನೆಗೆ ಹೋಗೋಣ. ಇಲ್ಲಿದೆ ಭೂತ. ಓಡಿ. ಹೊಡಿ. ನಡಿ, ಫಾಲೋ ಮಾಡು. ಜೋರ್ದಾರ್, ಜೋರ್ ಓಡಿಸು. ಭೂತಗಳಿಂದ ಜೋರಾಗಿ ಹೇಗೆ ಓಡೋದು? ಅರೆ ಸ್ಲೋ ಮಾಡು. ನಿನ್ನ ಚಿಕ್ಕಪ್ಪನ ಮನೆ ಲೆಫ್ಟ್ ಅಲ್ಲಿ. ಬ್ರೇಕ್ ಹಿಡಿತಾ ಇಲ್ಲ, ಬ್ರೇಕ್ ಹಿಡಿತಿಲ್ಲ. ಭೂತ ಬಂತು, ಭೂತ ಬಂತು. ಜೋರ್ದಾರ್ ನಿಲ್ಲು. ಹೇಗೆ ಬ್ರೇಕ್ ಫೀಲ್ ಆಗಿದೆ. ಇವ್ರು ನಮ್ಮನ್ನು ಕೂಡ ಕೊಂದು ಭೂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮುಂದೆ ಬ್ರಿಡ್ಜ್ ತುಂಡಾಗಿದೆ. ನಮ್ಮ 4 ಕತೆ ಮುಗೀತು. ನೀನ್ ಯಾಕೆ ಹಾರ್ತಿಲ್ಲ? ಹಾ, ಭಯದಿಂದ ನನಗಿದು ನೆನಪೇ ಇರಲಿಲ್ಲ. ಬಚವಾದ್ವಿ. ಇವರಿಂದ ಹೇಗೆ ಪಾರಾಗೋದು? ಬ್ರೇಕ್ ಸರಿ ಆಯ್ತಾ? ಇಲ್ಲ, ಪೆಟ್ರೋಲ್ ಮುಗೀತು. ಇಷ್ಟೊತ್ತು ನಮ್ಮ ಜೀವ ಉಳಿಸಿದ್ರಿ, ಈಗ್ಯಾಕೆ ಹೊಡಿತೀರಾ? ನಾವು ನಿಮ್ಮ ಪ್ರಾಣ ಉಳಿಸಕ್ಕೆ ಬಂದಿದ್ದು. ಮುತ್ತಜ್ಜ ಅವರೇ, ನಾವು ಇವರ ಮೊಮ್ಮಕ್ಕಳು. ಆದ್ರೆ ನನ್ನ ಮದ್ವೆ ಕೂಡ ಆಗಿಲ್ಲ. ಮತ್ತೆ ನನ್ನ ವಯಸ್ಸು ಹನಿ ವಯಸ್ಸಿಗೆ ಸಮ ಆಗಿದೆ. ನೀನ್ ಯಾರು? ಏನು ಧರಿಸಿದ್ದೀರಿ? ಎಲ್ಲಿಂದ ಬಂದಿದ್ದು ನೀವು? ನಾವು ಕ್ರಿಸ್ತಶಕ 2150 ಬಂದಿದ್ದೇವೆ. ಇದ್ಯಾವ ನಗರ ತಮ್ಮ? ಇದು ನಗರ ಅಲ್ಲ, ಸನ್. ನಾವು ಭವಿಷ್ಯದಿಂದ ಬಂದಿದ್ದು 2150ನೇ ಇಸವಿಯಿಂದ. ಮುತ್ತಜ್ಜ ಅವರೇ, ಇವತ್ತು ನಿಮ್ಮ ಪ್ರಾಣಕ್ಕೆ ಅಪಾಯ ಇತ್ತು. ನಿಮಗೆ ಏನಾದ್ರೂ ಆಗ್ಬಿಡ್ತಿದ್ರೆ ನಾವು ಹುಟ್ಟತಾನೆ ಇರ್ಲಿಲ್ಲ. ಅದಕ್ಕೆ ನಾವು ನಿಮ್ಮನ್ನ ಉಳಿಸಕ್ಕೆ ಬಂದಿದ್ವಿ. ಮೊದ್ಲೇ ಹೇಳ್ಬಹುದಾಗಿತ್ತಲ್ವಾ? ಭೂತ ಆಗಿಕೊಂಡು ಇಷ್ಟು ಎದುರಿಸುವ ಏನಾಗತ್ತೆ ಆಯ್ತು. ಮಜಾ ಬರ್ತಿತ್ತು. ಈಗ ನಾವುಗಳು ಹೋಗೋ ಸಮಯ ಆಯ್ತು. ಟೇಕ್ ಕೇರ್. ಅಂಡ್ ಹ್ಯಾವ್ ಎ ಸೇಫ್ ಲೈಫ್. ಬಾಯ್ 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 ಬಾಯ್. ಸತ್ತೋದೆ. ಸಾಯೋದಿಲ್ಲ, ಮುಂದೆ ನಿನ್ನ ಪೀಳಿಗೆ ಹುಟ್ಕೊಳ್ಬೇಕು. ಎನಿ ಡೌಟ್?